ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ರಾಜ್ಯದಲ್ಲಿ ಭೂಮಿ ಖರೀದಿ, ಮಾರಾಟ, ಖಾತಾ, ಮ್ಯೂಟೇಷನ್ ಮತ್ತು ನೋಂದಣಿಗೆ ಸಂಬಂಧಿಸಿದಂತೆ ಹಲವಾರು ಮಹತ್ವದ ಬದಲಾವಣೆಗಳು ಆಗ್ತಾ ಇವೆ. ಅದರಲ್ಲಿ ಬಹಳ ಗಮನ ಸೆಳೆಯುತ್ತಿರುವ ಒಂದು ಪ್ರಮುಖ ವಿಷಯ ಅಂದರೆ ಕೃಷಿಯೇತರ ಭೂಮಿಗೆ ರಾಜಸ್ವ ಪಾವತಿ ಕಡ್ಡಾಯ ಎಂಬ ಹೊಸ ನಿಯಮ. ಹೌದು, ಕೃಷಿ ಭೂಮಿಯನ್ನ ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆ ಮಾಡಿಕೊಂಡಿದ್ರೆ, ಅಂದರೆ ಮನೆ ಕಟ್ಟಲು, ಲೇಔಟ್ ಮಾಡಲು ಅಥವಾ ವಾಣಿಜ್ಯ ಉದ್ದೇಶಕ್ಕೆ ಬಳಸಲು ಪರಿವರ್ತನೆ ಮಾಡಿಕೊಂಡಿದ್ರೆ ಆ ಭೂಮಿಗೆ ಸರ್ಕಾರಕ್ಕೆ ರಾಜಸ್ವ ಪಾವತಿಸಲು ಕಡ್ಡಾಯವಾಗಲಿದೆ. ಈ ನಿಯಮವನ್ನು ಏಕೆ ತಂದಿದ್ದಾರೆ, ಇದು ಜನರ ಮೇಲೆ ಏನು ಪರಿಣಾಮ ಬೀರುತ್ತೆ ಮತ್ತು ನೀವು ಭೂಮಿ ಖರೀದಿಸುವಾಗ ಏನನ್ನು ಗಮನಿಸಬೇಕು, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೃಷಿಯೇತರ ಭೂಮಿ ಅಂದರೆ ಏನು? ಸಾಮಾನ್ಯವಾಗಿ ಸರ್ಕಾರದ ದಾಖಲೆಗಳಲ್ಲಿ ಭೂಮಿಯನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗಿರುತ್ತೆ: ಕೃಷಿ ಭೂಮಿ, ಕೃಷಿಯೇತರ ಭೂಮಿ. ಕೃಷಿ ಭೂಮಿ ಅಂದರೆ ಬೆಳೆ ಬೆಳೆಯಲು ಬಳಸುವಂಥ ಜಮೀನು. ಆದರೆ ಅದೇ ಜಮೀನನ್ನು ಮನೆ ನಿರ್ಮಾಣ, ವಾಣಿಜ್ಯ ಕಟ್ಟಡ, ಕಾರ್ಖಾನೆ ಅಥವಾ ಲೇಔಟ್ ಅಭಿವೃದ್ಧಿಗೆ ಬಳಸಬೇಕಾದ್ರೆ ಅದನ್ನು ಕೃಷಿಯಿಂದ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡಬೇಕು. ಈ ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ಭೂ ಪರಿವರ್ತನೆ ಎಂದು ಕರೆಯಲಾಗುತ್ತೆ. ಹೊಸ ನಿಯಮ ಏನು ಹೇಳ್ತಿದೆ? ಹೊಸ ನಿಯಮದ ಪ್ರಕಾರ ಒಂದು ಭೂಮಿ ಕೃಷಿಯೇತರವಾಗಿ ಪರಿವರ್ತನೆಗೊಂಡಿದ್ರೆ ಆ ಭೂಮಿಗೆ ಸರ್ಕಾರಕ್ಕೆ ರಾಜಸ್ವ ಪಾವತಿ ಮಾಡಲೇಬೇಕು. ಅಂದರೆ ಭೂಮಿಯ ಮಾಲೀಕರು ಪ್ರತಿ ವರ್ಷ ಸರ್ಕಾರಕ್ಕೆ ಕಂದಾಯವನ್ನು ಪಾವತಿಸಬೇಕಾಗುತ್ತೆ. ಇದು ಮೊದಲು ಎಲ್ಲ ಕಡೆ ಕಟ್ಟುನಿಟ್ಟಾಗಿ ಜಾರಿಗೆ ಬಂದಿರಲಿಲ್ಲ. ಆದರೆ ಈಗ ಸರ್ಕಾರದ ಡಿಜಿಟಲ್ ವ್ಯವಸ್ಥೆಗಳ ಮೂಲಕ ಭೂಮಿಯ ವಿವರಗಳು ಒಂದೇ ವೇದಿಕೆಯಲ್ಲಿ ಲಭ್ಯ ಆಗ್ತಿರೋದ್ರಿಂದ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ. ಅನೇಕ ಮಂದಿ ಭೂ ಪರಿವರ್ತನೆ ಮಾಡಿಸಿಕೊಂಡ ನಂತರ ಆಸ್ತಿಯನ್ನು ಅಭಿವೃದ್ಧಿಪಡಿಸದೆ ಹಾಗೇ ಬಿಟ್ಟಿರ್ತಾರೆ. ಅಂತಹ ಆಸ್ತಿಗಳ ನೋಂದಣಿ ಮತ್ತು ಖಾತಾ ಪ್ರಕ್ರಿಯೆಯಲ್ಲಿ ಸರ್ಕಾರ ಈಗ ದೊಡ್ಡ ಬದಲಾವಣೆಯನ್ನು ತಂದಿದೆ. ಈ ಖಾತೆ ಇಲ್ಲದಿದ್ದರೂ ನೋಂದಣಿಗೆ ಅವಕಾಶ ನೀಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಕೃಷಿಯೇತರ ಆಸ್ತಿ ಎಂದು ನೋಂದಣಿ ಮಾಡುವಾಗ ಮುದ್ರಾಂಕ ಶುಲ್ಕ ಮತ್ತು ರಾಜಸ್ವ ಶುಲ್ಕವನ್ನು ವಿಧಿಸುವುದಾಗಿ ಕಂದಾಯ ಇಲಾಖೆ ಸ್ಪಷ್ಟಪಡಿಸಿದೆ. ಈ ಮೊದಲು ಭೂ ಪರಿವರ್ತನೆಗೊಂಡ ಜಮೀನುಗಳ ಪಹಣಿಗಳು ಭೂಮಿ ತಂತ್ರಾಂಶದಲ್ಲಿ ಕೃಷಿ ಉದ್ದೇಶದಂತೆಯೇ ಉಳಿತಿದ್ವು. ಇದರಿಂದ ಅನೇಕ ಅಕ್ರಮ ನೋಂದಣಿಗಳು ನಡೀತಾ ಇದ್ವು. ಇದನ್ನು ತಡೆಗಟ್ಟಲು ಸರ್ಕಾರ ಈಗ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಒಮ್ಮೆ ಜಮೀನು ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆಯಾದರೆ ಅಂತಹ ಜಮೀನಿನ ಹಳೆಯ ಪಹಣಿಯನ್ನು ರದ್ದುಪಡಿಸಲಾಗುತ್ತೆ. ಇದರಿಂದ ಭೂಮಿ ತಂತ್ರಾಂಶದಲ್ಲಿ ಆ ಜಮೀನು ಕೃಷಿಯೇತರ ಎಂದು ದಾಖಲಾಗುತ್ತೆ. ಇದು ಅಕ್ರಮ ವ್ಯವಹಾರಗಳಿಗೆ ಬ್ರೇಕ್ ಹಾಕಲಿದೆ. ಭೂ ಪರಿವರ್ತನೆ ಮಾಡಿಕೊಂಡ ಬಳಿಕ ಸಾರ್ವಜನಿಕರಿಗೆ ಎದುರಾಗ್ತಿದ್ದ ಅತಿದೊಡ್ಡ ಸಮಸ್ಯೆ ಅಂದರೆ ಈ ಖಾತಾ ಪ್ರಕ್ರಿಯೆ. ಈ ಖಾತಾ ಸಿಗಲು ತಿಂಗಳುಗಟ್ಟಲೆ ಕಾಯಬೇಕಾಗಿತ್ತು. ಈ ಸಮಸ್ಯೆಯನ್ನು ಹೋಗಲಾಡಿಸಲು ಕಂದಾಯ ಇಲಾಖೆಯು ಕಾವೇರಿ 2.0 ತಂತ್ರಾಂಶದಲ್ಲಿ ಹೊಸ ಅಪ್ಡೇಟ್ ಅನ್ನು ತಂದಿದೆ. ಇಲ್ಲಿ ಈ ಖಾತಾ ಇಲ್ಲದಿದ್ದರೂ ಸಹ ಕೃಷಿಯೇತರ ಆಸ್ತಿಗಳ ನೋಂದಣಿಗೆ ಅವಕಾಶ ನೀಡಲಾಗಿದೆ. ಭೂ ಪರಿವರ್ತನೆಯಾದ ನಂತರ ಆ ಸರ್ವೆ ನಂಬರ್ ಮೇಲೆ ಈ ಸ್ವತ್ತು ಅಥವಾ ಈ ಆಸ್ತಿ ಗುರುತಿನ ಸಂಖ್ಯೆಯನ್ನು ಸೃಜಿಸಲಾಗುತ್ತೆ. ಈ ಗುರುತಿನ ಸಂಖ್ಯೆ ಆಧಾರದ ಮೇಲೆ ನೋಂದಣಿ ವಹಿವಾಟು ನಡೆಸಬಹುದು. ಪಹಣಿ ಆಧಾರದ ಮೇಲೆ ನೋಂದಣಿ ಮಾಡುವ ಹಳೆಯ ಪದ್ಧತಿಯನ್ನು ಈಗ ಕೈಬಿಡಲಾಗಿದೆ. ಇದರಿಂದ ಈ ಖಾತಾ ಪಡೆಯಲು ಅಲೆದಾಡುವ ಅಗತ್ಯ ಇಲ್ಲ. ನಿಮ್ಮ ಸಮಯ ಉಳಿತಾಯ ಆಗಲಿದೆ ಮತ್ತು ನೇರವಾಗಿ ನೋಂದಣಿ ಪ್ರಕ್ರಿಯೆ ಮುಗಿಸಲು ಸಾಧ್ಯ ಆಗಲಿದೆ. ಸರ್ಕಾರವು ಈಗ ಭೂಮಿ, ಈ ಸ್ವತ್ತು ಮತ್ತು ಈ ಆಸ್ತಿ ತಂತ್ರಾಂಶಗಳನ್ನು ಒಂದಕ್ಕೊಂದು ಸಂಯೋಜಿಸುತ್ತಾ ಇದೆ. ಈ ಹಿಂದೆ ಕೃಷಿ ಜಮೀನಿನ ಪಹಣಿಗಳು ಭೂ ಪರಿವರ್ತನೆ ಆದ ಮೇಲೂ ಕೃಷಿ ಉದ್ದೇಶದ ಪಹಣಿಗಳಂತೆ ಇರ್ತಿದ್ವು. ಇದನ್ನು ಬಳಸಿಕೊಂಡು ಅನೇಕರು ಕೃಷಿ ಜಮೀನನ್ನು ತೋರಿಸಿ ಅಕ್ರಮವಾಗಿ ನೋಂದಣಿ ಮಾಡ್ತಾ ಇದ್ರು. ಇದನ್ನು ತಪ್ಪಿಸಲು ಈಗ ಭೂ ಪರಿವರ್ತನೆ ಆದ ತಕ್ಷಣ ಆ ಸರ್ವೆ ನಂಬರ್ ಮೇಲೆ ಫ್ಲಾಗ್ ಮಾಡಲಾಗುತ್ತೆ. ಒಮ್ಮೆ ಫ್ಲಾಗ್ ಆದ ಮೇಲೆ ಆ ಜಮೀನಿಗೆ ಕೃಷಿ ಉದ್ದೇಶದ ಪಹಣಿ ಉಳಿಯೋದಿಲ್ಲ. ಈ ಖಾತಾ ಇಲ್ಲದಿದ್ದರೂ ಈ ಸ್ವತ್ತು ಗುರುತಿನ ಸಂಖ್ಯೆ ಕಡ್ಡಾಯವಾಗಿ ಬೇಕಾಗುತ್ತೆ. ಈ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಕಂದಾಯ ಇಲಾಖೆಯು ಅಗತ್ಯ ತಾಂತ್ರಿಕ ಬದಲಾವಣೆಗಳನ್ನು ಮಾಡಿಕೊಂಡಿದೆ. ಈ ವಿಷಯದಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂದರೆ ತಹಶೀಲ್ದಾರ್ ಮತ್ತು ರಾಜಸ್ವ ನಿರೀಕ್ಷಕರಿಗೆ ನೀಡಿರುವಂತಹ ಸೂಚನೆ. ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗಿ ಇನ್ನೂ ಅಭಿವೃದ್ಧಿಯಾಗದ ಜಮೀನುಗಳ ಆರ್ಟಿಸಿಗಳಲ್ಲಿ ನೋಂದಣಿ ಪ್ರಕ್ರಿಯೆ ನಡೆಸಲು ಮಾಹಿತಿ ಲಭ್ಯವಾಗುವಂತೆ ಮಾಡಲಾಗಿದೆ. ಅಧಿಕಾರಿಗಳಿಗೆ ನೀಡಿರುವ ಸೂಚನೆಗಳಿವೆ. ಕೇವಲ ಭೂ ಪರಿವರ್ತನೆಯಾಗಿದೆ ಎಂಬ ಕಾರಣಕ್ಕೆ ಮ್ಯೂಟೇಷನ್ ಅನ್ನು ತಿರಸ್ಕರಿಸುವಂತಿಲ್ಲ. ಜೆ ನಮೂನೆಗಳಿಗೆ ಸಂಬಂಧಿಸಿದಂತೆ ನಿಯಮಾನುಸಾರ ಪರಿಶೀಲಿಸಿ ಖಾತಾ ಬದಲಾವಣೆ ಮಾಡಿಕೊಡಬೇಕು. ತಹಶೀಲ್ದಾರ್ಗಳು ಯಾವುದೇ ಕಾರಣಕ್ಕೂ ಖಾತಾ ತಡೆಯುವಂತಿಲ್ಲ ಎಂದು ಇಲಾಖೆ ಎಚ್ಚರಿಸಿದೆ. ಇದರಿಂದ ರೈತರು ಅಥವಾ ಭೂಮಾಲೀಕರು ಭೂ ಪರಿವರ್ತನೆ ನಂತರ ಖಾತಾ ಮಾಡಿಸಲು ಕಚೇರಿಗಳಿಗೆ ಅಲೆಯುವುದು ತಪ್ಪಲಿದೆ. ರಾಜ್ಯದಲ್ಲಿ ಈಗ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಡಿಜಿಟಲ್ ಆಗ್ತಾ ಇವೆ. ಭೂಮಿಯ ದಾಖಲೆಗಳು, ನೋಂದಣಿ, ಖಾತಾ ಮತ್ತು ಮ್ಯೂಟೇಷನ್ ಪ್ರಕ್ರಿಯೆಗಳು ಎಲ್ಲವೂ ಆನ್ಲೈನ್ ವ್ಯವಸ್ಥೆಗಳ ಮೂಲಕ ನಡೆಯುತ್ತವೆ. ಯಾವ ಭೂಮಿ ಕೃಷಿಗೆ ಬಳಕೆ ಆಗ್ತಿದೆ, ಯಾವುದು ಕೃಷಿಯೇತರವಾಗಿದೆ, ಯಾವ ಭೂಮಿಗೆ ತೆರಿಗೆ ಪಾವತಿ ಆಗಿದೆ, ಯಾವ ಭೂಮಿಗೆ ಪಾವತಿ ಆಗಿಲ್ಲ, ಇವೆಲ್ಲವೂ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ.
ಈ ಮಾಹಿತಿಯನ್ನು ಆಧರಿಸಿ ಸರ್ಕಾರ ಈಗ ಕೃಷಿಯೇತರ ಭೂಮಿಗಳಿಗೆ ರಾಜಸ್ವ ಪಾವತಿಯನ್ನು ಕಡ್ಡಾಯ ಮಾಡ್ತಾ ಇದೆ. ಇದರಲ್ಲಿ ಇನ್ನೊಂದು ಪ್ರಮುಖ ವಿಷಯ ಅಂದರೆ, ಇನ್ನು ಮುಂದೆ ಭೂಮಿ ಖರೀದಿ ಮಾರಾಟ ಮಾಡುವಾಗ ಅದರ ದಾಖಲೆಗಳನ್ನು ಪರಿಶೀಲಿಸುವಾಗ ರಾಜಸ್ವ ಪಾವತಿ ಸ್ಥಿತಿ ಕೂಡ ಗಮನಕ್ಕೆ ಬರಲಿದೆ. ಅಂದರೆ ಭೂಮಿಗೆ ಕಂದಾಯ ಪಾವತಿ ಆಗಲಿದೆಯೇ, ಭೂಮಿಯ ದಾಖಲೆಗಳು ಸರಿಯಾಗಿವೆ, ಪರಿವರ್ತನೆ ಪ್ರಕ್ರಿಯೆ ಪೂರ್ಣವಾಗಿದೆಯೇ, ಈ ಎಲ್ಲ ಮಾಹಿತಿಯನ್ನು ಪರಿಶೀಲಿಸೋದು ಸುಲಭವಾಗಲಿದೆ. ಜನರ ಮೇಲೆ ಇದರ ಪರಿಣಾಮ ಏನು? ಈ ನಿಯಮದಿಂದ ಸಾಮಾನ್ಯ ಜನರಿಗೆ ಎರಡು ರೀತಿಯ ಪರಿಣಾಮಗಳು ಕಾಣಬಹುದು. ಮೊದಲನೇದಾಗಿ, ಭೂಮಿ ದಾಖಲೆಗಳಲ್ಲಿ ಪಾರದರ್ಶಕತೆ ಹೆಚ್ಚಾಗುತ್ತದೆ. ಯಾವ ಭೂಮಿ ಯಾವ ಉದ್ದೇಶಕ್ಕೆ ಬಳಸಲಾಗುತ್ತಿದೆ ಎಂಬುದು ಸ್ಪಷ್ಟ ಆಗುತ್ತೆ. ಎರಡನೇದಾಗಿ, ಭೂಮಿ ಖರೀದಿಸುವವರು ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಕಡಿಮೆ ಆಗಲಿದೆ. ಭೂಮಿ ಖರೀದಿಸುವವರು ಏನು ಗಮನಿಸಬೇಕು? ನೀವೀಗ ಭೂಮಿಯನ್ನು ಪರ್ಚೇಸ್ ಮಾಡಲು ಯೋಚಿಸ್ತಾ ಇದ್ರೆ ಕೆಲವು ಪ್ರಮುಖ ವಿಷಯಗಳನ್ನು ಖಂಡಿತವಾಗಿ ಗಮನಿಸಬೇಕು. ಮೊದಲನೆಯದು, ಭೂಮಿಯ ದಾಖಲೆಗಳನ್ನು ಪರಿಶೀಲಿಸಬೇಕು. ಎರಡನೆಯದು, ಭೂಮಿ ಕೃಷಿಯೇತರವಾಗಿ ಪರಿವರ್ತನೆಗೊಂಡಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಮೂರನೆಯದು, ಆ ಭೂಮಿಗೆ ಸರ್ಕಾರಕ್ಕೆ ರಾಜಸ್ವ ಪಾವತಿ ಆಗಿದೆ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಈ ಮೂರು ಅಂಶಗಳನ್ನು ಗಮನಿಸಿಕೊಂಡ್ರೆ ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆ ಎದುರಾಗುವ ಸಾಧ್ಯತೆ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಇತ್ತೀಚೆಗೆ ಭೂಮಿಗೆ ಸಂಬಂಧಿಸಿದಂತಹ ನಿಯಮಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಡಿಜಿಟಲ್ ವ್ಯವಸ್ಥೆಗಳ ಮೂಲಕ ಈಗ ಭೂಮಿಯ ದಾಖಲೆಗಳು ಹೆಚ್ಚು ಪಾರದರ್ಶಕ ಆಗ್ತಾ ಇದೆ. ಕಂದಾಯ ಇಲಾಖೆಯ ಈ ನಿರ್ಧಾರದಿಂದ ಆಸ್ತಿ ನೋಂದಣಿ ಪ್ರಕ್ರಿಯೆ ಇನ್ನಷ್ಟು ಸುಲಭ ಆಗಲಿದೆ. ಈ ಖಾತಾ ಸಿಗುವವರೆಗೂ ಕಾಯುವ ಅವಶ್ಯಕತೆ ಇಲ್ಲದೆ ಈ ಸ್ವತ್ತು ಗುರುತಿನ ಸಂಖ್ಯೆಯನ್ನು ಬಳಸಿ ನೀವು ನೋಂದಣಿ ಮಾಡಿಕೊಳ್ಬಹುದು. ಆದ್ದರಿಂದ ನೀವು ಭೂಮಿ ಖರೀದಿಸುವಾಗ ಅಥವಾ ನಿಮ್ಮ ಭೂಮಿಯ ದಾಖಲೆಗಳನ್ನು ನವೀಕರಿಸುವಾಗ ಕೃಷಿಯೇತರ ಭೂಮಿಗೆ ರಾಜಸ್ವ ಪಾವತಿ ನಿಯಮವನ್ನು ಖಂಡಿತವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಸರಿಯಾದ ದಾಖಲೆಗಳು ಮತ್ತು ಪಾವತಿಗಳಿದ್ದರೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಸಮಸ್ಯೆಗಳು ಎದುರಾಗುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಹಾಗೆ ಇಂತಹ ಉಪಯುಕ್ತ ಮಾಹಿತಿಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.